ಚಿಕ್ಕಮ್ಮ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಮೊದ್ಲು ನಾ ಕೇಳಿದಕ್ಕೆ ಉತ್ತರ ಕೊಡು. ಇಷ್ಟ ದಿನ ಎಲ್ಲ ಹಾಳಾಗೋಗಿದ್ದಿ. ಮನೆ ಕಡೆ ಜವಾಬ್ದಾರಿ ಇದೆಯಾ ನಿನಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೋಡು, ಇವತ್ತಿನಿಂದ ಇವಳನ್ನ ಆಚೆ ಕಳಿಸ್ಬೇಡ. ಯಾಕೆ? ಓದ ನೆಪದಲ್ಲಿ ಕಂಡು ಜೊತೆ ಸುತ್ತಾ ಇದ್ದಾಳಮ್ಮ. ಏನೇ ಇದೆಲ್ಲ? ನಾನು ಯಾರ ಜೊತೆ ಸುತ್ತಾ ಇಲ್ಲ. ಅಣ್ಣ ಸುಳ್ಳು ಹೇಳ್ತಾ ಇದ್ದೇನೆ. ನಾನೇ ನನ್ ಕಣ್ಣಾರ ನೋಡ್ದೆ ಚಿಕ್ಕಮ್ಮ. ಈಗ ಹೋಗಲೇ? ಹೇಳ. ಹೌದು, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ, ನೋಡ್ದಾ ನಿನ್ನ ಮಗಳು ಮನೆಗೆ ಎಷ್ಟೊಂದು ಮರ್ಯಾದೆ ತರ್ತಿದ್ದಾಳಂತ. ನೀನ್ ಮಾತ್ರ ಏನ್ ಕಮ್ಮಿನಾ? ಮೂರೊತ್ತು ಕೊಡ್ಕೊಂಡ್ ಗಡನ್ ಮೇಲೆ ಬಿದ್ದಿರ್ತೀಯಾ? ಈ ಮನೆ ನೆಟ್ಟಿಗಿರುತ್ತಾ? ನೀನೇನೇ ಹೇಳೋದು ಸರಿ. ನಾನ್ ಪ್ರೀತಿಸಿದವನ್ನೇ ಮದ್ವೆ ಆಗೋದು. ಏನಂತೆ? ಶಾಂತಿ, ಏನೇ ಮಾತಾಡ್ತಾ ಇದೀಯಾ? ಯಾರೋ ಗೊತ್ತು ಗುರಿ ಇಲ್ದವ್ನ ಮದ್ವೆ ಮಾಡ್ಕೊತೀನಿ ಅಂತೀಯಾ? ನನ್ಗೆಲ್ಲ ಗೊತ್ತಿದೆ. ನಾನ್ ಪ್ರೀತಿಸಿದವ್ನ ಮದ್ವೆ ಆಗೋದ್ರಲ್ಲಿ ತಪ್ಪೇನಿದೆ? ತಪ್ಪೇನಿದೆ? ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮನ್ನೇ ತಪ್ಪೇನಿದೆ ಅಂತ ಕೇಳ್ತಿದ್ಯಾ? ಸಾಕ್, ಸುಮ್ನೆ ಇರೋ. ಯಾವತ್ತಾದ್ರೂ ಮನೇಲಿದ್ದು ಮನೆ ಜವಾಬ್ದಾರಿ ವಹಿಸ್ಕೊಂಡಿದ್ರೆ ಹೀಗಾಗ್ತಿತ್ತೇನೋ? ಇಷ್ಟಕ್ಕೂ ನೀನ್ ಯಾರೋ ಕೇಳೋದಕ್ಕೆ? ಅವಳ ತಾಯಿ ನಾನಿದ್ದೀನಿ, ನಾನ್ ಕೇಳ್ಕೊತೀನಿ. ಆಯ್ತಮ್ಮ, ನೀನೇ ಕೇಳು. ಮಧ್ಯೆ ನಾನ್ ತಲೆ ಹಾಕ್ಬಾರ್ದಲ್ಲ. ಈ ಮನೇಲಿ ನಾನು ಏನು ಕೇಳ್ಬಾರ್ದಲ್ಲ. ನಾನು ಏನು ಕೇಳಲ್ಲ. ಇವಳು ಯಾವನಾದ್ರೂ ಕಟ್ಕೊಂಡು ಹೆಂಗಾದ್ರೂ ಹಾಳಾಗೋಗ್ಲಿ, ನನ್ಗೇನಾಗ್ಬೇಕು? ಇದೇ ತಾನ್ ನಿಮ್ ಅರ್ಥ? ಯಾಕೇಳು? ಇವಳು ನನ್ ಒಡ ಹುಟ್ಟ ತಂಗಿ ಅಲ್ವಲ್ಲ, ಇವಳು ನನ್ ಸ್ವಂತ ತಂಗಿ ಅಲ್ವಲ್ಲ. ನಾನ್ ಯಾರೋ ತಾನೆ. ಆಯ್ತಮ್ಮ, ನಾನ್ ಕೇಳಲ್ಲ. ಅಮ್ಮ ಶಾಂತಿ, ತಪ್ಪಾಯ್ತು. ನಾನ್ ಮಾಡಿದ್ ತಪ್ಪಾಯ್ತು. ನಾನು ನಿನ್ನ ಕೇಳಿದ್ ತಪ್ಪಾಯ್ತು. ನಾನ್ ನೋಡಿದ್ದೆ ತಪ್ಪಾಯ್ತು. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನನಗೇನಾಗ್ಬೇಕು? ಈ ಮನೆ ಎಕ್ಕುಟ್ಟೋಗ್ಲಿ. ಕಾಂಪೌಂಡ್ರೆ, ನೀವು ಚುಚ್ಚಿದ್ದೇನು ಸೂಜಿನ ಅಥವಾ ದಬ್ಳಾನ? ದಬ್ಳಾನೆ. ಏನಾಗಿದೆ ನಿಮ್ಗೆ? ಗಾಬರಿ ಆಗುವಂತದ್ದೇನಿಲ್ಲ. ಕುಡಿಯೋದ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏನಮ್ಮ ಕುಡಿಯೋದು ಅಂದ್ರೆ ರಕ್ತ ವಾಂತಿ ಆಗೋರ್ಗು ಕುಡಿಯೋದಾ? ಔಷಧಿ ಬರ್ಕೊಡ್ತೀನಿ, ಟೈಮಿಗೆ ಸರಿಯಾಗಿ ತಗೊಳ್ಳಿ. ಗೊತ್ತಾಯ್ತು. ಏನ ಔಷಧಿನ? ಈ ಔಷಧಿ ಅಲ್ಲ, ನಿಮ್ಮ ಔಷಧಿನ. ಹೌದು, ಮದ್ವೆ ಆಗಿದ್ಯಾ? ಚೇಚ, ಇನ್ನೂ ಇಲ್ಲ. ಸದ್ಯ ಮದುವೆ ಮಾಡ್ಕೊಳ್ಳದೆ ಒಳ್ಳೆ ಕೆಲಸ ಮಾಡಿದೆ. ಒಂದ್ ವೇಳೆ ನಿನ್ ಹೆಂಡತಿ ಏನಾದ್ರೂ ಇಲ್ಲಿದ್ದಿದ್ರೆ ಪಾಪ ಎಷ್ಟು ನೋವು ಪಡ್ತಾ ಇದ್ಲು ಗೊತ್ತಾ? ನಾಳೆ ಬರ ನಾಳೆ. ಅಯ್ಯೋ, ಏನು ಮಾಡೋದು? ಮಾಡೋದೆ ಚೆನ್ನಣ್ಣ, ತಟ್ಟೆ ಚೆನ್ನಾಗಿ ತೊಳೆದು ಊಟ ತರಣ್ಣ. ಟ್ರಿಬಲ್ ಎಕ್ಸ್ ಗಂಧನೇ ಗಂಧ.
ಏನಮ್ಮ ನನ್ನ ಚಿಕ್ಕಮ್ಮನ ಮಗಳೇ, ಕೊಟ್ಟೋದನ್ನೆಲ್ಲ ಬಿಟ್ಬಿಟ್ಯಾ? ನನ್ನ ಹತ್ರ ಯಾರು ಮಾತಾಡಲ್ಲ. ಬಾ ಶಿವೋ ಶಿವೋ, ಹೊಟ್ಟೆ ಸುಲೇ ಚೆನ್ನ. ಎಷ್ಟೊತ್ತು? ಬೇಗ ತಗೊಂಬಾರೋ, ಬೇಗ. ಓಹೋ, ಬಿಸಿ 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 ಬಿಸಿ. ಅಯ್ಯೋ, ಬೆಂಕಿನ ಚಲೋ. ಬೆಂಕಿ ಕಂಡನ ಯಾಕೋ ತಂದಿಟ್ಟೆ? ತಿನ್ನಕ್ಕೆ. ಯಾಕೋ ನನ್ನ ಮಗನೇ, ಮನೇಲಿ ಅಕ್ಕಿ ಬೇಳೆ ತರಕಾರಿ ಏನೂ ಇಲ್ವಾ? ಎಲ್ಲ ಇದೆ, ಆದ್ರೆ ಇನ್ಮೇಲೆ ನಿಮ್ಗೆ ಇದನ್ನ ಕೊಡೋದು. ನನ್ನ ಏನಂತ ತಿಳ್ಕೊಂಡಿದ್ಯಾ? ಯಾಕೆ ತಂದಿಟ್ಟೆ ಬೆಂಕಿನ? ನಿಮ್ ಹೊಟ್ಟೆಲಿ ಈಗಲೇ ಉರಿತಾ ಇರೋ ಬೆಂಕಿ ಜೊತೆ ಇದು ಸೇರ್ಕೊಂಡು ಸುರಿಲಿ ಅಂತ. ಉರಿಯುತ್ತೆ. ನನ್ನ ಕೈಯಿಂದ ಬಾಟ್ಲಿ ಕಿತ್ಕೊಂಡಾಗ್ಲೇ ನಿನ್ನ 4 ಬಾರಿಸಿದ್ರೆ ಈ ಮಾತಾಡ್ತಿದ್ದ? ನೀವು ನನಗೆ ಚಿತ್ರ ಹಿಂಸೆ ಕೊಟ್ಟು ಸರಿ, ನಾನ್ ನಿಮ್ಮನ್ನ ಕುಡಿಯಕ್ ಬಿಡಲ್ಲ. ನೋಡು, ನನ್ನ ಮನ್ಸಿಗೆ ಸರಿ ಅನ್ಸಿದ್ದನ್ನ ನಾನು ಮಾಡ್ತೀನಿ. ನನ್ನನ್ನು ಕುಡಿಬೇಡ ಅಂತ ಹೇಳಕ್ಕೆ ನೀನ್ ಯಾರು ಅಂತೀನಿ? ನಾನ್ ನಿಮ್ಗೆ ಯಾರು ಅಲ್ಲ. ಮದ್ವೆ ಆದಾಗ್ಲಿಂದ ನೀವು ಇದೇ ಮಾತಾನೆ ಹೇಳ್ತಾ ಇರೋದು. ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ನೀವು ನನ್ ಗಂಡ ಅಂತಾನೆ ನಾನ್ ತಿಳ್ಕೊಂಡಿರೋದು. ಇನ್ಮೇಲೆ ನೀವು ಕುಡಿಯೋಕ್ ಬಿಡೋದಕ್ಕೋಸ್ಕರ ನಾನ್ ಯಾವ ತ್ಯಾಗ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ಕೆಲಸ ಮಾಡಿದ್ರಿ ತಮಾಷೆಗೆ ಹೇಳ್ತೀನಿ ಅಂತ ಬೆಂಕಿ ತಂದಿದ್ದ ನೀವೇ ಕಾಲಿಕ್ ಬಿಡೋದಾ? ನಮ್ಮ ಮಗನೇ, ಇದೆಲ್ಲ ನಿಂದೇನ ಸೆಟಪ್? ನೀನ್ ಹೋಗಿ ಬಾಯಿ ಮುಚ್ಕೊಂಡು ಬಿದ್ಕೋದು, ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಏನ್ ಮಾಡ್ತೀನಾ? ಅದಕ್ಕೆ ನಾನು ತಲೆ ಇಟ್ಬಿಡ್ತೀನಿ. ನಿನ್ ತಲೆಯಲ್ಲಿ ಏನಿದೆ ಅಂತ ತಂದು ಇಡ್ತೀಯ? ಇನ್ನೇನಾದ್ರೂ ಇದ್ರೆ ಅದನ್ನ ಹೇಳು. ಅಯ್ಯೋ, ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನಲ್ಲ, ನನ್ ಏನ್ ತಗೊಂಡು ಹೊಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇತ್ಲಲ್ಲಿ ಒಂದ್ ಹಳೆ ಎಕಡ ಇಟ್ಟಿದ್ದೀನಿ, ತೆಗೆದು 4 ಹೊಡ್ಕೋ, ಸ್ವಲ್ಪನಾದ್ರೂ ಬುದ್ಧಿ ಬರುತ್ತೆ. ಹೋಗ್ ಕರ್ಕೊಂಡೋಗು. ನನ್ನ ಮಗ ನಂಗೆ ಬೆಂಕಿ ತಂದು ಇಟ್ಟಿದ್ದಾನಲ್ಲ, ಏನನ್ನೋದು ಇವನ್ನ. ನಿಮ್ದೆಲ್ಲ ಮುಗೀತು ಅಂತ ಕಾಣುತ್ತೆ. ನಿನಗ್ ಬೇಡವಾ? ಪರವಾಗಿಲ್ಲ, ಸ್ವಲ್ಪನೇ ಇದೆ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ನೀನೇ ನನಗೆ ಒಳ್ಳೆ ಬಾಳ್ವೆ ಕೊಡ್ತೀನಿ ಅಂತ ನಿರ್ಣಯ ತಗೊಂಡ್ಮೇಲೆ ನಾನು ನನ್ನ ಹೆಂಡತಿ ಜೊತೆ ಸಂತೋಷವಾಗಿ ಬಾಳ್ತೀನಿ. ಇವತ್ತಿನಿಂದ ನಾನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ, ಇದು ಸತ್ಯ. ಅಪ್ಪ, ಇದು ದೇವಸ್ಥಾನ. ಒಳಗ್ ಬರೋರು ನಿನ್ ಬಾಯಿನ ಹುಂಡಿ ಅಂತ ತಿಳ್ಕೊಂಡು ಕಾಸು ಹಾಕ್ಬಿಡ್ತಾರೆ ಅಷ್ಟೇ. ಬಾಯಿನ ಗುರು, ನೀನ್ ಕುಡಿಯೋದ್ ಬಿಟ್ಬಿಟ್ಟ ಅಂದ ತಕ್ಷಣ ನನಗ್ ಕುಡಿಯೋದ್ ಸಂತೋಷ ಆಗ್ತಿದೆ ಗುರು. ಕಾಲಿಗೆ ಗೆಜ್ಜೆ ಕಟ್ಕೋ. ಎಲ್ಲೋ ಬಟ್ಟೆ ಒಣಗಾಕಿದ್ನಲ್ಲ, ಎಲ್ಲಿ?
For more updates, like, comment, subscribe to our channel.